ಪ್ರಯಾಗ್ರಾಜ್ನ ದೇವಭೂಮಿಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂತ ಯಾತ್ರಿಕರ ಸಂಖ್ಯೆ ಸಹಸ್ರಾರು. ನೋಡಿ, ಇಲ್ಲೊಬ್ರು ಅಮ್ಮ ಇದ್ದಾರೆ. ಅವರು ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಸುಮಾರು 1700 ಕಿಲೋಮೀಟರ್ ಬಂದು ನಮ್ಮ ಜೊತೆಲಿದ್ದಾರೆ. ಅವ್ರು ಎಷ್ಟು ವರ್ಷ ಆಗಿದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಎಷ್ಟೋ ಜನ ಪ್ರಯಾಗ್ರಾಜ್ಗೆ ಬರಬೇಕು, ದೂರ ಆಗುತ್ತೆ, ನಮ್ಗೆ ಏಜ್ ಆಗಿದೆ, ನಮಗೆ ಕಾಲು ನೋವು, ನಡಿಲಿಕ್ಕಾಗಲ್ಲ, ಮತ್ತೊಂದು ಮಗದೊಂದು ಕುಂಟು ನೆಪಗಳನ್ನ ಹೇಳಿ ಪ್ರಯಾಗ್ರಾಜ್ಗೆ ಬರುವಂತ ಆಲೋಚನೆಗಳಿದ್ರು ಕೂಡ ತಾವು ಅದನ್ನ ಸ್ಟಾಪ್ ಮಾಡಿದ್ದೀರಿ. ಆದರೆ ಅಮ್ಮ 82 ವರ್ಷದ ಹಿರಿಜೀವ, ಪ್ರಯಾಗ್ರಾಜ್ನ ಮಹಾಕುಂಭಮೇಳ ನಮ್ಮ ಜೀವಿತಾವಧಿಯಲ್ಲಿ ಬಂದಿದೆ. 144 ವರ್ಷದ ನಂತರ ಬರುವಂತ ಈ ಒಂದು ಮಹಾಕುಂಭ, ಈ ಮಹಾಕುಂಭ ಇನ್ನು 3 ಪೀಳಿಗೆ ಕಳೆದ್ರೂ ಕೂಡ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ನನ್ನ ಜೀವಿತಾವಧಿಯಲ್ಲಿ ನಾನು ಪುಣ್ಯ ಮಾಡಿದ್ದೀನಿ, ನನ್ನ ಜೀವಿತಾವಧಿಯಲ್ಲಿ ಮಹಾಕುಂಭ ಬಂದಿದೆ ಅನ್ನೋದು. ಹಾಗಾಗಿ ನಾನು ಹೋಗಬೇಕು, ನನ್ನನ್ನು ಕರ್ಕೊಂಡು ಹೋಗಿ ಅಂತೇಳಿ ಕರ್ಕೊಂಡು ಅವರ ಮಕ್ಕಳ ಜೊತೆ ಬಂದಿದ್ದಾರೆ. ಸುಮಾರು 7-8 ಕಿಲೋಮೀಟರ್ ನಡೆದು ಇವತ್ತು ಅವರು ಬಂದು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಎಲ್ಲಿಯವರು, ಅವ್ರ ಹೆಸರೇನು, ಯಾಕವರು ಕುಂಭಮೇಳಕ್ಕೆ ಬಂದ್ರು ಅನ್ನೋದನ್ನ ಅವರಿಂದನೇ ಕೇಳೋಣ. ಅಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಎಲ್ಲಿಂದ ಬಂದ್ರಿ? ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ತಮ್ಮ ಹೆಸರೇನು? ನಿರ್ಮಲಾ ಅಂತ. ಯಾಕೆ ಕುಂಭಮೇಳಕ್ಕೆ ಬಂದ್ರಿ? ಇದು 144 ವರ್ಷದ ಆಗತ್ಲೂ ಬಂದಿರೋ ಸ್ಪೆಷಲ್ ಕುಂಭಮೇಳ. ಅದಕ್ಕೋಸ್ಕರ ನಾವು ನೋಡೋದಕ್ಕೆ ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಕುಂಭಮೇಳ ನೋಡೋದಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಏನೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಇಲ್ಲಿ ಎಕ್ಸಿಬಿಷನ್ ಥರ ಇದೆ, ಅಲ್ಲೆಲ್ಲ ಹೋಗಿದ್ವಿ. ಆಮೇಲೆ ಅಲ್ಲಿ ನಾಗ ಸಾಧುಗಳೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಅವ್ರ ಹತ್ರ ಫೋಟೋ ತಗೊಂಡು ಆಶೀರ್ವಾದ ಎಲ್ಲ ತಗೊಂಡು ಆಮೇಲೆ ಸುಮಾರು ದೂರ ನಡ್ಕೊಂಡೇ ಬಂದಿದ್ದೀನಿ. ಆಮೇಲೆ ನಿಮ್ಗೆ ಎಷ್ಟು ವರ್ಷ? 82. 82 ವರ್ಷದಲ್ಲಿ ಹೆಂಗ್ ಸಾಧ್ಯ ಆಯ್ತು ಇಷ್ಟು ಕಿಲೋಮೀಟರ್ ನಡೆಯೋಕ್ಕೆ? ಈ ಎನರ್ಜಿ ನಿಮಗೆ ಹೆಂಗ್ ಸಾಧ್ಯ ಇದಲ್ಲ? ನಡೆದಿದ್ದೀನಿ, ಏನು ಸುಸ್ತಾಗ್ಲಿಲ್ಲ, ಚೆನ್ನಾಗೆ ನಡೆದೆ ಎಲ್ಲ ಕಡೆನೂ. ಮನೆಯಲ್ಲಿ ಏನಾದ್ರೂ ವಾಕಿಂಗ್ ಮಾಡ್ತೀರಾ? ದಿನ ವಾಕಿಂಗ್ ಹೋಗ್ತೀನಿ. ಆಮೇಲೆ ಲಾಫ್ಟರ್ ಕ್ಲಬ್ಗೆ ಹೋಗ್ತೀನಿ. ಆಮೇಲೆ ಮನೆಯಲ್ಲೂ ಎಕ್ಸರ್ಸೈಸ್ ಮಾಡ್ತೀನಿ. ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸು ಮಾಡ್ತೀನಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ? ಭರತನಾಟ್ಯ. ಪ್ರೋಗ್ರಾಮ್ ಕೊಡ್ತೀನಿ. ಭರತನಾಟ್ಯದ ಏನಾದ್ರು ಒಂದು ಸ್ಟೆಪ್ ಸಾಧ್ಯ ಇದೆಯಾ? ಒಂದು ಸ್ಟೆಪ್. ನಮ್ಮ ಕರ್ನಾಟಕದ ಜನ ನೀವು ಬಂದಿದ್ದೀರಿ ಅನ್ನೋದನ್ನ ಬಹಳ ಖುಷಿಯಿಂದ ನೋಡ್ತಾ ಇದ್ದಾರೆ. ಒಂದು ಸ್ಟೆಪ್ ಹಾಕಿದ್ರೆ ಅಮ್ಮ ಇನ್ನೂ ಖುಷಿ ಪಡ್ತಾರೆ. ಒಂದು ಸ್ಟೆಪ್ ಭರತನಾಟ್ಯದ್ದು, ಒಂದೇ ಒಂದು ಪೋಸ್ ಒಂದು ಪೋಸ್ ಅಮ್ಮ. ಒಂದು ಪೋಸಾ? ಮಾಡಿ. ವಾವ್ ನೋಡಿ ಅಮ್ಮ, ಕೇವಲ ಬಂದಿದ್ದು ಮಾತ್ರ ಅಲ್ಲ, ಈ ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಭರತನಾಟ್ಯದ ಒಂದು ಸ್ಟೆಪ್ ಕೂಡ ಹಾಕಿದ್ರು. ಅಂದ್ರೆ ಆ ನಾಟ್ಯದ ಭಂಗಿಗಳಲ್ಲಿ ಇರುತ್ತೆ, ನಮ್ಗೆ ಗೊತ್ತಿಲ್ಲ, ಭರತನಾಟ್ಯ ನಾವು ಕಲ್ತಿಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು ನಮ್ಗೆ. ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರಮ್ಮ? ನಾನು ಇಬ್ಬರು ಮಕ್ಕಳು, ಹಂಗೆ ಹೆಣ್ಮಕ್ಳು ಅವರು. ಆಮೇಲೆ ನಮ್ಮ ಊರ್ಗಿತ್ತಿ ಇಲ್ಲೇ ಇದ್ದಾರೆ, ಅವ್ರ ಜೊತೆ ಬಂದಿದ್ದೀನಿ. ಯಾಕೆ ಅವ್ರಿಗೆ ನೀವೇ ಅಪ್ರೋಚ್ ಮಾಡಿದ್ರೆ ಅವರೇ ಅಪ್ರೋಚ್ ಮಾಡಿದ್ರೆ ಏನಾಯ್ತಮ್ಮ? ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಫಸ್ಟು. ಅವಾಗ ಅಮ್ಮಂಗೆ ಕೇಳಿಸ್ತು ಸ್ವಲ್ಪ. ನಾನು ಬರ್ತೀನಿ ತಾನೇ, ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬೇಡಿ ಅಂತ ಅಮ್ಮ ಹೇಳಿದ್ರು. ಸೊ ಹೂಮಾ, ನೀನು ಇನ್ಕ್ಲೂಡೆಡ್ ಇನ್ ದ ಪ್ಲಾನ್ ಅಂತ ಹೇಳಿದ್ವಿ. ಸೊ ಅಮ್ಮನೂ ಕರ್ಕೊಂಡ್ಬಂದ್ವಿ. ಫ್ಲೈಟಲ್ಲಿ ಬಂದ್ರಾ? ಫ್ಲೈಟ್ನಲ್ಲಿ ಬಂದ್ವಿ. ಏನಾದ್ರೂ ನಿಮ್ಮ ಅಮ್ಮನ ಕರ್ಕೊಂಡು ಬರುವಾಗ ಏನೋ ತ್ರಾಸ ಆಯ್ತು ಅಥವಾ ಕಷ್ಟ ಆಯ್ತು ಅಂತ ಅನಿಸ್ತಾ? ಇಲ್ಲ, ಶಿ ಈಸ್ ವೆರಿ ಎಂಥೂಸಿಯಾಸ್ಟಿಕ್, ಆಲ್ವೇಸ್ ರೆಡಿ. ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರೆ, ನಮಗೂ ಚಿಕ್ಕ ವಯಸ್ಸಿಂದ ಅದೇ ಹೇಳ್ಕೊಡ್ತಾ ಇದ್ದಾರೆ. ಸೊ ನಾವು ಕರ್ಕೊಂಡ್ಬಂದ್ವಿ ಅಮ್ಮನ್ನ. ವಯಸ್ಸು ಕೇವಲ ಜಸ್ಟ್ ಫಾರ್ ಏಜ್, ಅವರ ಏನಿದೆ ಅಲ್ಲ, ಅವರ ಹುಮ್ಮಸ್ಸು, ಅವರ ಒಂದು ಮುಖ ನೋಡಿದ್ರೆ ಗೊತ್ತಾಗತ್ತೆ ಹೆಂಗೆ ಏನು ಅಂತ. ಭಾಳ ಖುಷಿ ಆಗುತ್ತಮ್ಮ. ಭಾಳ ಜನರಿಗೆ ಮಾದರಿ ಅಮ್ಮ. ಎಷ್ಟೋ ಜನ ಬರಬೇಕು ಅಂದವ್ರು ಕ್ಯಾನ್ಸಲ್ ಮಾಡಿದವ್ರು ನಡಿಬೇಕು ಅಂತ ಹೇಳಿ ಇರೋದಕ್ಕೆ ಅವರಿಗೆಲ್ಲ ಏನು ಹೇಳ್ತೀರಿ? ನೋ, ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಬೇಕಂದ್ರೆ ವೀಲ್ ಚೇರ್ ಒಂದು ತಗೊಂಬನ್ನಿ, ಫೋಲ್ಡಬಲ್ ವೀಲ್ ಚೇರ್ ಎಲ್ಲ ಸಿಗತ್ತೆ. ಆ ಥರ ಏನಾದರೂ ಮಾಡಿದ್ರಾ? ತಂದಿದ್ದೀನಿ, ಬಟ್ ಅಮ್ಮ ಬೇಡ, ನಾನು ನಡೀತೀನಿ ಅಂತಾನೆ ನಡೀತಾ ಇದ್ದಾರೆ. ಸೊ ನಮ್ಮ ವೀಲ್ ಚೇರ್ ಎಷ್ಟು ಗ್ರೇಟ್ಫುಲ್ ಇದೆ. ನಮ್ಮ ಅಮ್ಮ ವೀಲ್ ಚೇರ್ ಇಸ್ ಇನ್ ದ ಹೋಟೆಲ್. ಸೊ ಶಿ ಈಸ್ ಬೀನ್ ವಾಕಿಂಗ್ ಆಲ್ ದ ಟೈಮ್. ಶಿ ಇಸ್ ಕಮಿಂಗ್ ವಿತ್ ಅಸ್. ನಾವು ನಡೀತಾನೆ ಇವತ್ತು ಫುಲ್ ಪ್ರಾಬಬ್ಲಿ 7 ಕಿಲೋಮೀಟರ್ಸ್ ನಡೆದಿದ್ದಾರೆ.
ಎಷ್ಟು ಕಿಲೋಮೀಟ್ರು? 7 ಕಿಲೋಮೀಟರ್ಸ್ ನಡೆದಿದ್ದಾರೆ. ವಿ ಲ್ಯಾಂಡೆಡ್ ಇವತ್ತು ಮಾರ್ನಿಂಗ್ ಬಂದ್ವಿ ಪ್ರಯಾಗ್ರಾಜ್ಗೆ ಬೆಂಗಳೂರಿಂದ. ಅಲ್ಲಿಂದ ಹೋಟೆಲ್ ಇಸ್ 3 ಕಿಲೋಮೀಟರ್ಸ್. ಆಮೇಲೆ ಈ ಮೇಳನಲ್ಲಿ 3 ಕಿಲೋಮೀಟರ್ಸ್ ಆರ್ 4 ಕಿಲೋಮೀಟರ್ಸ್ ನಡೆದಿದ್ದಾರೆ. ಸೊ ಮಹಾಕುಂಭಮೇಳ ಹೆಂಗಿದೆ ಅಮ್ಮ? ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನೋಡಿ. ಆಮೇಲೆ ಗಂಗಾ ಸ್ನಾನನೂ ತುಂಬ ಚೆನ್ನಾಗಾಯಿತು. ಅದೇ ಖುಷಿ ಆಯ್ತು ನಮಗೆ, ಖುಷಿ ಆಯ್ತು. ಇನ್ನು 3 ಪೀಳಿಗೆಗೂ ಕೂಡ ನೋಡ್ಲಿಕ್ಕೆ ಅಸಾಧ್ಯ ಆದಂತ ಮಹಾಕುಂಭ ತಾವು 82 ವರ್ಷದಲ್ಲಿ ನೋಡೋ ಸೌಭಾಗ್ಯ ತಮ್ಮದು. ಹೆಮ್ಮೆ ಅನ್ಸುತ್ತಾ? ತೃಪ್ತಿ ಇದೆಯಾ? ಪುಣ್ಯತೆ ಇದೆಯಾ? ಧನ್ಯತಾ ಭಾವ ಇದೆಯಾ? ಅದೇ ಹೇಗೆ ನೀವು ಅವರ ಮಗಳಲ್ವಾ? ನನ್ನ 82 ವರ್ಷದಲ್ಲಿ ನೀವು ಮಹಾಕುಂಭಕ್ಕೆ ಕರ್ಕೊಂಡು ಬಂದು ಈ ಕೋಟಿ ಕೋಟಿ ಜನರ ನಡುವೆ ಅಮ್ಮನಿಗೆ ಗಂಗಾಮಾತೆ ಸಂಗಮದ ತ್ರಿವೇಣಿಯಲ್ಲಿ ಸ್ನಾನ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ. ಹ್ಯಾಟ್ಸ್ ಆಫ್ ಅಮ್ಮ, ನಿಮ್ಗೆ ಏನ್ ಹೇಳ್ತೀರಿ? ಹೌದು, ಇದೆಲ್ಲ ದೈವ ಇಚ್ಛೆ ಅಂತಾನೆ ಹೇಳ್ಬೋದು. ನಿನ್ನೆ ದಿವಸ ಒಂದು ಸ್ಮಾಲ್ ಇಲ್ಲಿ ಅಪಘಾತ ಕೂಡ ಆಯಿತು. ಎಷ್ಟೊಂದು ಜನ ನಮ್ಮನ್ನ ಬೆಂಗಳೂರಿನಲ್ಲಿ ನಮ್ಗೆ ಗೊತ್ತಿರೋರೆಲ್ಲ ಹೋಗಬೇಡಿ ಅಂತ ತುಂಬ ಹೇಳಿದ್ರು. ಅದು ಅಮ್ಮನಂತೂ ಕರ್ಕೊಂಡೇ ಹೋಗಬೇಡಿ, ಅವ್ರಿಗೆ ಎಲ್ಲ ಏನೇ ಇದ್ರು ಟಿ ವಿನಲ್ಲಿ ನೋಡ್ಕೊಂಡು ಬಿಡಲಿ ಅಂತಲೇ ಹೇಳ್ತಾ ಇದ್ರು. ಬಟ್ ನಾವು ದೇವ್ರ ಮೇಲೆ ಭಾರ ಬಿಟ್ಟು, ಆಮೇಲೆ ನಮಗೆ ದೇವ್ರ ಮೇಲೆ ತುಂಬ ಭಕ್ತಿ ಇಟ್ಟು ನಾವು ಬಂದಿದ್ದೀವಿ. ಅದಕ್ಕೋಸ್ಕರ ದೇವರೇ ನಮ್ಮನ್ನ ಇಷ್ಟು ಮಟ್ಟಿಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಕರ್ಕೊಂಬಂದ್. ಏನಾದ್ರೂ ಆರೋಗ್ಯದ ಸಮಸ್ಯೆ ಇದೆಯಾ? ಅಮ್ಮಗೆ ಹೈ ಬಿ ಪಿ ಇದೆ, ಅದು ಬಿಟ್ಟು ಸ್ವಲ್ಪ ಮಂಡಿ ನೋವಿದೆ. ಅದಕ್ಕೆ ನಿನ್ನೆ ದಿವಸ ಆಯುರ್ವೇದ ತಗೊಳ್ತೀನಿ ಅಂತ ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತಗೊಂಡು ಇವತ್ತು ಬಂದಿದ್ದೀವಿ ನಾವು. ಸೊ ನಮ್ಮಮ್ಮ ಏನಂದರೆ ನಮ್ಮ ತಾಯಿಗೆ ಮನಸ್ಸು ದೃಢವಾಗಿಟ್ಟು ಆಮೇಲೆ ಮಾಡಲೇಬೇಕು ಅಂತ ಒಂದು ದೃಢ ಭಾವ ಇರೋದ್ರಿಂದ ಅವರಿಗೆ ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಮನಸ್ಸಿಗೆ ಹಚ್ಕೊಳ್ದೆ ಅವ್ರು ಬರ್ತಾರೆ. ಇವತ್ತು ನಾವು ಅಮ್ಮ ನೀ ಹೋಟೆಲಲ್ಲೇ ಇದ್ಬಿಡೋ, ಇಲ್ಲಿ ತುಂಬ ನಡಿಬೇಕು ಅಂದ್ವಿ. ಅಂದ್ರೂ ಇಲ್ಲ, ನಾನು ಬರ್ತೀನಿ, ನಾನು ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟು ನಡಿತೀನಿ ಅಂತ ನಮ್ಮ ಸರಿ ಸಮಕ್ಕೆ ಬಂದು ನಡೆದು ಬಂದಿದ್ದಾರೆ. ಅಫ್ಕೋರ್ಸ್ ಅವ್ರ ಏಜ್ ಕನ್ಸಿಡರ್ ಮಾಡಿ ಸ್ಲೋವಾಗೆ ತುಂಬ ಆಯಾಸ ಇಲ್ಲದೇನೆ ನಡೆದಿದ್ದಾರೆ. 7 ಕಿಲೋಮೀಟರ್ಸ್ ನಡೆದಿದ್ದಾರೆ ಇವತ್ತು. ಅದು ನಾನು ಅನ್ಕೊಂಡಿದ್ದೀನಿ ಇವತ್ತು ರಾತ್ರಿ ನಮ್ಮ ತಾಯಿಗೆ ಕಾಲು ನೋವು ಬರಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಕಾಲ್ ನೋವು ಇದೆಯಾ? ಇಲ್ಲ, ಕಾಲು ನೋವಿಲ್ಲ. ಖುಷಿ ಆಯ್ತಾ? ತುಂಬ ಚೆನ್ನಾಗಿ ಖುಷಿ ಆಯಿತು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರಲಿ ನಮ್ಗೆಲ್ರಿಗೂ. ನೋಡಿ, ಇದು ಕೇವಲ ಮಹಾಕುಂಭ ನಡೀತಾ ಇರೋದು, ಇದು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರದ ಒಂದು ಪ್ರಯತ್ನ ಹೆಂಗಿದೆಯೋ ಹಾಗೆ ದೇವರ ಆಶೀರ್ವಾದ ಇದೆ ಅನ್ನೋದಕ್ಕೆ 2 ಮಾತಿಲ್ಲ. ಅಲ್ದಿದ್ರೆ ಇಷ್ಟು ಜನ, ಇಷ್ಟು ಕೋಟಿ ಜನ ಒಂದು ಸಮಯಕ್ಕಿಲ್ಲಿ ಸೇರ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ. ಎಲ್ಲ ವ್ಯವಸ್ಥೆಗಳು ಇದನ್ನೆಲ್ಲ ನೋಡಿದಾಗ ಹಂಗೆ ಅನ್ಸುತ್ತೆ. ಬಹುಶಃ ಅಮ್ಮ ಕೂಡ ಬರೋದಕ್ಕೆ ದೇವರ ಒಂದು ಕೃಪೆ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. 82 ವರ್ಷ, ಎಲ್ಲಿ ಬೆಂಗಳೂರು, ಎಲ್ಲಿ ಪ್ರಯಾಗ್ರಾಜ, 1700 ಕಿಲೋಮೀಟರ್ ದೂರ. ಅದು ಹೆಂಗೆ ಬಂದಿರಲಿ, ಅವರು 7 ಕಿಲೋಮೀಟರ್ ನಡೆದಿದ್ದಾರೆ, ಈ ದೈವ ಭೂಮಿಯನ್ನು ನೋಡಿದ್ದಾರೆ. ಎಷ್ಟು ಪಾವಿತ್ರ್ಯತೆ ಅಲ್ವಾ?